ನಮಸ್ಕಾರ. ಇಂದು ನಾವು ಬಹಳ ವಿಶೇಷವಾದ ವಿಷಯದ ಬಗ್ಗೆ ಮಾತನಾಡೋಣ. ಸಸ್ಯಗಳು, ಪ್ರಾಣಿಗಳು ಮತ್ತು ಮನುಷ್ಯರಂತಹ ಎಲ್ಲಾ ಜೀವಿಗಳು ತಮ್ಮಂತೆಯೇ ಹೊಸ ಜೀವಿಗಳನ್ನು ಹೇಗೆ ಮಾಡುತ್ತವೆ. ಇದನ್ನು ಸಂತಾನೋತ್ಪತ್ತಿ ಎಂದು ಕರೆಯಲಾಗುತ್ತದೆ. ಇದರಿಂದಲೇ ನಮಗೆ ನಾಯಿಯಿಂದ ನಾಯಿ ಮರಿಗಳು, ಬೆಕ್ಕಿನಿಂದ ಬೆಕ್ಕಿನ ಮರಿಗಳು ಬರುತ್ತವೆ ಮತ್ತು ಪುಟ್ಟ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾರೆ. ನೀವು ಎಂದಾದರೂ ಸುಂದರವಾದ ಹೂವನ್ನು ನೋಡಿದ್ದೀರಾ? ಸಸ್ಯಗಳಿಗೆ ಹೂವುಗಳು ಬಹಳ ಮುಖ್ಯ. ಅವು ಬೀಜಗಳನ್ನು ಮಾಡಲು ಸಹಾಯ ಮಾಡುತ್ತವೆ. ಒಂದು ಹೂವಿಗೆ ಸುಂದರವಾದ ದಳಗಳು ಮತ್ತು ಪರಾಗ ಎಂಬ ಸಣ್ಣ ಪುಡಿ ಇರಬಹುದು. ಕೆಲವೊಮ್ಮೆ ಗಾಳಿ ಅಥವಾ ಜೇನುನೊಣಗಳಂತಹ ಸಣ್ಣ ಕೀಟಗಳು ಈ ಪರಾಗವನ್ನು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಒಯ್ಯುತ್ತವೆ. ಇದು ಸಂಭವಿಸಿದಾಗ ಹೂವು ಮಾವಿನ ಹಣ್ಣಿನಂತಹ ಹಣ್ಣು ಬೆಳೆಯಲು ಪ್ರಾರಂಭಿಸುತ್ತದೆ. ಹಣ್ಣಿನೊಳಗೆ ಸಣ್ಣ ಬೀಜಗಳಿವೆ. ನೀವು ಒಂದು ಬೀಜವನ್ನು ನೆಲದಲ್ಲಿ ನೆಟ್ಟರೆ ಹೊಸ ಸಣ್ಣ ಸಸ್ಯ ಬೆಳೆಯಲು ಪ್ರಾರಂಭಿಸಬಹುದು. ಆಲೂಗಡ್ಡೆ ಅಥವಾ ಗುಲಾಬಿಯಂತಹ ಕೆಲವು ಸಸ್ಯಗಳು ತಮ್ಮ ಒಂದು ಭಾಗದಿಂದ, ಅಂದರೆ ಕೊಂಬೆ ಅಥವಾ ಸಣ್ಣ ಮೊಗ್ಗಿನಿಂದ, ಹೊಸ ಸಸ್ಯಗಳನ್ನು ಬೆಳೆಸಬಹುದು. ಮನುಷ್ಯರು ಮತ್ತು ಪ್ರಾಣಿಗಳು ಕೂಡ ಹೊಸ ಜೀವವನ್ನು ಸೃಷ್ಟಿಸುತ್ತವೆ. ಇದನ್ನು ಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯಲಾಗುತ್ತದೆ. ಹೊಸ ಮಗುವಿಗೆ ಗಂಡು ಮತ್ತು ಹೆಣ್ಣು ಎಂಬ ಇಬ್ಬರು ಪೋಷಕರು ಬೇಕು. ಗಂಡಿನಲ್ಲಿ ವೀರ್ಯಾಣು ಎಂಬ ಸಣ್ಣ ಕಣಗಳಿರುತ್ತವೆ ಮತ್ತು ಹೆಣ್ಣಿನಲ್ಲಿ ವಿಶೇಷವಾದ ಅಂಡಾಣು ಇರುತ್ತದೆ. ವೀರ್ಯಾಣು ಮತ್ತು ಅಂಡಾಣು ಸೇರಿದಾಗ ಅದನ್ನು ಫಲೀಕರಣ ಎನ್ನುತ್ತಾರೆ. ಇದು ಯುಗ್ಮಜವನ್ನು ಸೃಷ್ಟಿಸುತ್ತದೆ. ಇದು ಹೊಸ ಜೀವನದ ಆರಂಭ. ಈ ಸಣ್ಣ ಯುಗ್ಮಜವು ತಾಯಿಯ ದೇಹದೊಳಗೆ ಗರ್ಭಾಶಯ ಎಂಬ ವಿಶೇಷ ಸ್ಥಳದಲ್ಲಿ ಬೆಳೆಯುತ್ತದೆ. ಅದು ದೊಡ್ಡದಾಗಿ ಭ್ರೂಣವಾಗಿ ನಂತರ ಕೈ, ಕಾಲು ಮತ್ತು ಕಿವಿಗಳಿರುವ ಶಿಶುವಾಗಿ ಬೆಳೆಯುತ್ತದೆ. ಕೆಲವು ಸಮಯದ ನಂತರ ಹೊಸ ಮಗು ಜನಿಸುತ್ತದೆ. ಕೋಳಿಗಳಂತಹ ಕೆಲವು ಪ್ರಾಣಿಗಳು ಗಟ್ಟಿಯಾದ ಚಿಪ್ಪು ಇರುವ ಮೊಟ್ಟೆಗಳನ್ನು ಇಡುತ್ತವೆ. ಮರಿ ಅದರೊಳಗೆ ಬೆಳೆದು ನಂತರ ಹೊರಬರುತ್ತದೆ. ಯಾವುದನ್ನಾದರೂ ನಿಖರವಾದ ಪ್ರತಿ ಮಾಡುವುದನ್ನು ನೀವು ಎಂದಾದರೂ ಕೇಳಿದ್ದೀರಾ? ಅದನ್ನೇ ಕ್ಲೋನಿಂಗ್ ಎನ್ನುವುದು. ವಿಜ್ಞಾನಿಗಳು ಒಮ್ಮೆ ಡಾಲಿ ಎಂಬ ಕುರಿಯನ್ನು ಸೃಷ್ಟಿಸಿದ್ದರು. ಅದು ಮತ್ತೊಂದು ಕುರಿಯ ನಿಖರವಾದ ಪ್ರತಿಯಾಗಿತ್ತು. ಇದು ಬೇರೆ ಸಮಯದಲ್ಲಿ ಹುಟ್ಟಿದ ಅವಳಿ ಇದ್ದಂತೆ. ಒಬ್ಬ ಪುಟ್ಟ ಮಗುವಿನಿಂದ ನೀವು ಬೆಳೆಯುತ್ತಲೇ ಇರುತ್ತೀರಿ. ನಿಮ್ಮ ದೇಹವು ವಯಸ್ಕರಾಗಲು ಬಹಳಷ್ಟು ಬದಲಾಗುವ ಈ ವಿಶೇಷ ಸಮಯವನ್ನು ಹದಿಹರೆಯ ಎಂದು ಕರೆಯಲಾಗುತ್ತದೆ. ನೀವು ದೊಡ್ಡವರಾಗುತ್ತಿದ್ದಂತೆ ನೀವು ಯೌವನ ಎಂಬ ಹಂತವನ್ನು ತಲುಪುತ್ತೀರಿ. ಈ ಸಮಯದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತವೆ. ನಿಮ್ಮ ಬೆಳವಣಿಗೆಯು ವೇಗಗೊಳ್ಳುತ್ತದೆ ಮತ್ತು ನೀವು ಎತ್ತರವಾಗುತ್ತೀರಿ. ಹುಡುಗರ ಧ್ವನಿ ಗಡಸು ಆಗಬಹುದು ಮತ್ತು ಅವರಿಗೆ ಮೀಸೆಯಂತಹ ಮುಖದ ಮೇಲೆ ಕೂದಲು ಬೆಳೆಯಬಹುದು. ಹುಡುಗಿಯರ ದೇಹದ ಆಕಾರ ಬದಲಾಗುತ್ತದೆ ಮತ್ತು ಅವರ ಸ್ತನಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ನಿಮ್ಮ ದೇಹದಲ್ಲಿನ ಹಾರ್ಮೋನುಗಳು ಎಂಬ ಸಣ್ಣ ವಸ್ತುಗಳು ಈ ಎಲ್ಲಾ ಬದಲಾವಣೆಗಳಿಗೆ ಕಾರಣವಾಗಿವೆ. ಅವು ನಿಮ್ಮ ದೇಹಕ್ಕೆ ಪ್ರೌಢಾವಸ್ಥೆಗೆ ಬೆಳೆಯುವ ಸಮಯ ಬಂದಿದೆ ಎಂದು ಹೇಳುವ ಸಣ್ಣ ಸಂದೇಶವಾಹಕಗಳಿದ್ದಂತೆ. ಹುಡುಗರಲ್ಲಿ ಟೆಸ್ಟೋಸ್ಟೆರಾನ್ ಮತ್ತು ಹುಡುಗಿಯರಲ್ಲಿ ಈಸ್ಟ್ರೋಜೆನ್ನಂತಹ ವಿಶೇಷ ಹೆಸರುಗಳುಳ್ಳ ಪ್ರಮುಖ ಹಾರ್ಮೋನುಗಳಿವೆ. ಈ ಎಲ್ಲ ಬದಲಾವಣೆಗಳ ಸಮಯದಲ್ಲಿ ನಿಮ್ಮ ದೇಹವು ಬಲವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಲು ಸಹಾಯ ಮಾಡಲು ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಬೇಕು. ಸಮತೋಲಿತ ಆಹಾರವನ್ನು ಸೇವಿಸಿ. ಇದರರ್ಥ ಹಣ್ಣುಗಳು, ತರಕಾರಿಗಳು ಮತ್ತು ಹಾಲಿನಂತಹ ಉತ್ತಮ ಆಹಾರವನ್ನು ತಿನ್ನುವುದು. ವೈಯಕ್ತಿಕ ಸ್ವಚ್ಛತೆ. ಸ್ನಾನ ಮಾಡುವ ಮೂಲಕ ನಿಮ್ಮ ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ. ದೈಹಿಕ ವ್ಯಾಯಾಮ. ಹೊರಾಂಗಣ ಆಟಗಳನ್ನು ಆಡುವುದು ಮತ್ತು ನಡೆಯುವುದು ನಿಮ್ಮ ದೇಹವನ್ನು ಸದೃಢವಾಗಿಡಲು ಸಹಾಯ ಮಾಡುತ್ತದೆ.